ನಮಸ್ಕಾರ ನಮಸ್ಕಾರ. ಕರ್ನಾಟಕಕ್ಕೆ ದೊಡ್ಡ ನಮಸ್ಕಾರ. 7 ಕೋಟಿ ಕನ್ನಡಿಗರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹಾಕುತ್ತಾ, ಈ ಪೊಲೀಸ್ ಇಲಾಖೆಯಲ್ಲಿ ಈ ಹೆಗ್ಗಣಗಳ ಕಾಟ ಅಂತೂ ತಪ್ತಾನೇ ಇಲ್ಲ. ಒಂದಾದ ನಂತರ ಮತ್ತೊಂದು ಪೊಲೀಸರ ಈ ಚೆಲ್ಲಾಟ, ಈ ಭ್ರಷ್ಟಾಚಾರ ಪ್ರತಿದಿನ ಹೆಚ್ಚಾಗ್ತಾ ಇದೆ. ಮೋಸ್ಟ್ಲಿ ಇಷ್ಟು ದಿನಾನೂ ಇತ್ತು ಅನ್ಸುತ್ತೆ. ಪೊಲೀಸ್ ಇಲಾಖೆನಲ್ಲಿರೋ ಕಳ್ಳರು, ದರೋಡೆಕೋರರು, ಲೂಟಿಕೋರು, ಭ್ರಷ್ಟರು, ಲಾಡಿ ಬಿಚ್ಚೋರು, ಡ್ರಗ್ಸ್ ಮಾರೋರು, ಚಿನ್ನನ ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡೋರು, ಮಂಚಕ್ಕೆ ಕರಿಯೋರು ಎಲ್ಲ ನೋಡ್ಬಿಟ್ವಿ. HL ನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ವೈಷ್ಣವಿ ಅನ್ನೋ ಹೆಣ್ಮಗಳು ಲಂಚ, ಪೊಲೀಸರು ಏನೋ ವೀಕೆಂಡ್ ಪಾರ್ಟಿ ಏನೋ ಮಾಡ್ಕೊಂತ ಇದ್ರಂತೆ. ಹುಡುಗಿಯರು ಅಲ್ಲಿ ಹೋಗಿ ಈ ಪೊಲೀಸರು ಕಂಪ್ಲೇಂಟ್ ಬಂದಿದೆ ಅಂತ ಏನೋ ಅವ್ರನ್ನ ಹೋಗ್ರಪ್ಪ ನಿಮ್ ಮನೆಗೆ ಹೋಗಿದ್ರಿ ಅಂತ ಹೇಳಿದ್ರು, ಆಗ್ತಾ ಇತ್ತು. ಅದನ್ನ ಬಿಟ್ಟು ವಿಡಿಯೋ ಮಾಡಿಕೊಂಡು ಅದನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ. HL ಪೊಲೀಸರು ಬ್ಲಾಕ್ ಮೇಲ್ ಮಾಡಿ ಹಣ ಕೇಳಿದಾರೆ, ಲಂಚ ಕೇಳಿದಾರೆ. ಅವರು ಆನ್ಲೈನ್ ಪೇಮೆಂಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ಬೇಡ ಅಂತ ಹೇಳಿದಾರೆ, ಕ್ಯಾಶೇ ಬೇಕು ಅಂದಾರೆ. ಅದ್ರಲ್ಲಿ ಹೋಗ್ಬಿಟ್ಟು ಯಾರೋ ಒಬ್ಬ ಹುಡುಗ ATM ಅಲ್ಲಿ ಡ್ರಾ ಮಾಡ್ಕೊಂಬರೋಷ್ಟೊತ್ತಿಗೆ ಅದ್ರಲ್ಲಿ ಒಬ್ಬ ಹೆಣ್ಮಗಳು ವೈಷ್ಣವಿ ಅಂತ ಆ ಹೋಟೆಲ್ ಮೇಲಿಂದ ಪೊಲೀಸವ್ರ ಬೈಕ್ಗೆ ಆ ಹೋಟೆಲ್ ಮೇಲಿಂದ ಜಂಪ್ ಹಾಕಿ ಏನೋ ಐ ಥಿಂಕ್ ಸಾಯೋ ಸ್ಥಿತಿಲಿ ಅಡ್ಮಿಟ್ ಆಗಿದ್ದಾಳೆ ಅಂತಂದ್ರೆ, ಜಸ್ಟ್ ಇಮ್ಯಾಜಿನ್ ಯಾವ ರೀತಿಯ ಸರ್ಕಾರಗಳಿಗೆ ನೀವು ಓಟ್ ಹಾಕಿದಿರಾ. ಯಾವ ಪೊಲೀಸರು ರಕ್ಷಣೆ ಮಾಡಬೇಕು ಅದೇ ಪೊಲೀಸರು ಜನರನ್ನ ಸುಲಿಗೆ ಮಾಡೋದು, ಕಿತ್ಕೊಂಡ್ ತಿನ್ನೋದು, ಮಂಚಕ್ಕೆ ಕರಿಯೋದು, ಲೂಟಿ ಮಾಡೋದು, ATM ದರೋಡೆ ಮಾಡೋದು, ಡಕಾಯಿತಿ ಮಾಡೋದು, ಕಳ್ತನ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಡ್ರಗ್ಸ್ ಮಾರೋದು, ಚಿನ್ನ ಕದಿಯೋದು. ಈಗ HL ಪೊಲೀಸರು ಲೇಟೆಸ್ಟ್ ಆಗಿ ಪಾರ್ಟಿ ಮಾಡ್ತಾ ಇದ್ದಂತ ಏನೋ ಯುವತಿಯರನ್ನ ಹೋಗಿ ತಡೆದು ಅವ್ರಿಗೆ ಆ ವಿಡಿಯೋನ ಬ್ಲಾಕ್ ಮೇಲ್ ಮಾಡಿರೋ ವಿಡಿಯೋನ ತೋರಿಸಿ, ಪಾರ್ಟಿ ಮಾಡದೆ ತಪ್ಪೇನಿದ್ದಾರೆ. ಇವತ್ತು ಎರಡೂ ಸರ್ಕಾರಗಳು ಕೊಡೋ ಟೆನ್ಷನ್ಗೆ EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಓದಿದ್ರೆ ಕೆಲಸ ಸಿಗಲ್ಲ, ಕೆಲಸ ಸಿಕ್ಕರೂ ಕೂಡ ಸಂಬಳ ಸಾಲಲ್ಲ, ಪ್ರತಿದಿನ ಬೆಲೆ ಏರಿಕೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಹೋಗಿ ವೀಕೆಂಡ್ ಅಲ್ಲಿ ಅವ್ರು ಏನೋ ಪಾರ್ಟಿ ಗಿಟಿ ಮಾಡ್ತಾ ಇದ್ದಾರೆ, ಅದಕ್ಕೂ ಹೋಗಿ ಕತ್ರಿ ಹಾಕಿ ಆ ವಿಡಿಯೋ ಮಾಡ್ಕೊಂಡು ಲಂಚ ಕೇಳಿ HL ಪೊಲೀಸರು ಅವರು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಬೇಡ, ನಮ್ಗೆ ಕ್ಯಾಶೇ ಬೇಕು ಅಂತೇಳಿ. ಯಾಕಂದ್ರೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಎವಿಡೆನ್ಸ್ ಕ್ರಿಯೇಟ್ ಆಗುತ್ತಲ್ವಾ. ನೋಡಿ ಎಂತ ಛತ್ರಿ ಇದಾರೆ ಇವರೆಲ್ಲ. ಇವರು ಕೇಳಿದಾರೆ ಆ ಹುಡುಗ, ಅದ್ರಲ್ಲಿ ಒಬ್ಬ ಹುಡುಗ ATM ಅಲ್ಲಿ ದುಡ್ಡು ಡ್ರಾ ಮಾಡ್ಕೊಂಡು ಲಂಚ ಕೊಡಕ್ಕೆ, HL ಪೊಲೀಸರಿಗೆ ಲಂಚ ಕೊಡಕ್ಕೆ ಹೋಗಿದ್ರೆ ಅಲ್ಲಿ ಅದೇ ವೀಕೆಂಡ್ ಪಾರ್ಟಿನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ಒಬ್ಬ ಹೆಣ್ಮಗಳು ವೈಷ್ಣವಿ ಹೋಟೆಲ್ ರೂಮ್ ಇಂದ ಕೆಳಗಡೆ ಬಿದ್ದು ಹೆಚ್ಚು ಕಡಿಮೆ ಸಾಯೋ ಸ್ಥಿತಿ ಇದಲ್ಲಂತೆ. ಅಲ್ರಿ, ಜನರನ್ನ ವಿವೇಕ್ ನಗರ ಪೊಲೀಸರು ಅರೆಸ್ಟ್ ಮಾಡಿ ಕೊಲೆನೇ ಮಾಡಿದ್ದಾರೆ. ಇಲ್ಲಿ ನೋಡಿದ್ರೆ DJ ಹಳ್ಳಿ ಅವನು ಯಾರೋ ಅವ್ನ ಪ್ರಕಾಶ ಮಂಚಕ್ ಬಾ ಅಂತಾನೆ ಹೆಣ್ಮಗಳನ್ನ, ಇನ್ನೊಬ್ಬ ಸುನೀಲ DJ ಹಳ್ಳಿಯವನು ಲಾಡಿ ಬಿಚ್ಚಿ ಏನೇನ್ ಮಾಡ್ಕೊಬೇಕ ಎಲ್ಲ ಮಾಡ್ಕೊಂಡ. ಈ ಕೋರ್ಮಂಗಲ್ದವನು, ಹಲ್ಸೂರ್ ಗೇಟ್ ಅವನು 1 ಕೋಟಿ ವಸೂಲಿ. ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಸೆಲ್ಲರ್ 11 ಜನ ಸಸ್ಪೆಂಡ್. ದಾವಣಗೆರೆಯಲ್ಲಿ 2 PSIಗಳು ಅವ್ರು ಮಾಡಬಾರ್ದೆಲ್ಲ ಅವರು ಮಾಡ್ತಾ ಇದ್ರು. ಇಲ್ಲಿ ಬೆಂಗಳೂರಲ್ಲಿ ಒಬ್ಬ ಅಣ್ಣಪ್ಪ ನಾಯಕ, ಒಬ್ಬ ಕಾನ್ಸ್ಟೇಬಲ್ 7 ಕೋಟಿ ದರೋಡೆ ಮಾಡವನೆ. ಅವನ್ ಯಾರೋ ಮಾಲೂರವನು ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿ ಕೋರಮಂಗಲದಲ್ಲಿ 18 ಲಕ್ಷ ವಸೂಲಿ ಮಾಡೋಣ. ಇವತ್ತು ನೋಡಿದ್ರೆ ಇದ್ರಲ್ಲಿ ಏನು HL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈಗ ಪಾರ್ಟಿ ಯಾಕೆ ಮಾಡ್ತಾರೆ? ಎರಡೂ ಸರ್ಕಾರಗಳು ಬರೀ ನೋವನ್ನೇ ಕೊಟ್ಟಿರೋದು. ಜನರಿಗೆ ಟೆನ್ಷನ್. ಅಟ್ಲೀಸ್ಟ್ ಕುಡಿದ್ರೆ ಒಂದಷ್ಟು ಸಮಾಧಾನ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಏನೋ ಪಾರ್ಟಿ ಮಾಡಕ್ ಹೋದ್ರೆ ಅಲ್ಲೂ ಕೂಡ ಈ ಪೊಲೀಸರು ತಮ್ಮ ಕೈ ಚಳಕ ತೋರಿಸಿ ಒಬ್ಬ ಹೆಣ್ಣು ಮಗಳು ಸೂಸೈಡ್ ಮಾಡ್ಕೊಳಕ್ಕೆ ಇವತ್ತು HL ಪೊಲೀಸರು ಕಾರಣ ಆಗಿದ್ದಾರೆ. ನೀವು ಪೊಲೀಸರೆಲ್ಲ ಕಣಕಲ್ಲ, ಪೋಲಿಗಳು, ಭ್ರಷ್ಟ ಪೋಲಿಗಳು ನೀವು. ನನಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ನಾನೇನ CM ಆಗಿದ್ರೆ ನಿಮ್ಮ ಮೈಯಲ್ಲಿರೋ ಅಂತ ಏನೋ ಕೊಬ್ಬನ್ನ ಇಳಿಸ್ತಾ ಇದ್ದೆ. ಏನ್ ಮಾಡ್ತೀಯ? ಎಲ್ಲ ಲಂಚ ಬಕಾಸುರರಿಗೆ ಜನ ಓಟ್ ಹಾಕಿರೋದು. ಅದು BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಜನರಿಗೆ ಕೆಲಸ ಮಾಡೋ ಯಾವ ಸರ್ಕಾರನೂ ಇಲ್ಲ. ಎಲ್ಲರೂ ಅವ್ರಿಗೋಸ್ಕರ ಕೆಲಸ ಮಾಡ್ಕೊಂಡವರು. ನಾನ್ CM ಆಗ್ಬೇಕು. ನೀನ್ ಏನನ ಆಗಿ ಹಾಳಾಗಿ ಹೋಗೋ,
ಒಟ್ನಲ್ಲಿ ಸಮಾಜ ಅಂತೂ ಎಕ್ಕುಟ್ಟೋಗಿದೆ. ಪೊಲೀಸರು ಒಂದು ಮಟ್ಟದಲ್ಲಿ ಪೋಲಿಗಳು, ಡಕಾಯಿತರು, ಡ್ರಗ್ ಮಾರೋರು, ಚಿನ್ನ ಕದಿಯೋರು, ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ. ಪ್ರತಿದಿನ ವೈಷ್ಣವಿ ಅನ್ನೋ ಹೆಣ್ಮಗಳು ಪೊಲೀಸರು ಲಂಚ ಕೇಳಿದ್ಕೆ ಭಯ ಬಿದ್ದು HAL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ HAL ಪೊಲೀಸರು ಲಂಚ ಕೇಳಿರೋದು, ಹೋಟ್ಲು ರೂಮಿಂದ ಕೆಳಗಡೆ ಬಿದ್ದು ಆ ಹುಡುಗಿ ಪ್ರಾಣ ಕಳ್ಕೊಳಕ್ಕೆ ಪ್ರಯತ್ನ ಬಿದ್ದಿದೆ. ಇನ್ನೇನು ಸಾಯೋ ಸ್ಟೇಜಲ್ಲಿ ಇದ್ದಾಳಂತೆ. ಯಾವ ಮಟ್ಟಕ್ಕೆ ನೋಡ್ರಿ, ಪೊಲೀಸ್ ಇಲಾಖೆಯವರು ಡಕಾಯಿತರು, ಕಳ್ಳರು, ಲಾಡಿ ಬಿಚ್ಚೋರು, ಡ್ರಗ್ಸ್ ಮಾರೋರು, ಕೊಡಗೇಲಿ ಅವನು ಮುತ್ತುರಾಜು ರಿಯಲ್ ಎಸ್ಟೇಟು. ಇವತ್ತು ಕರ್ನಾಟಕದಲ್ಲಿ ಕ್ರೈಮ್ ಆಗ್ತಾ ಇದ್ರೆ ಅದು ಓನ್ಲಿ ಬಿಕಾಸ್ ಆಫ್ ಪೊಲೀಸ್. ಅದು ಕಳ್ಳರು ಪೊಲೀಸ್, ಇವರು ಪೊಲೀಸ್ ಅಲ್ಲ. ಪೊಲೀಸ್ ಯೂನಿಫಾರ್ಮ್ ಅಲ್ಲಿರೋ ದೊಡ್ಡ ಡಕಾಯಿತರು, ದೊಡ್ಡ ಕಳ್ಳರು, ದೊಡ್ಡ ದಗಾಕೋರರು, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಿರೋ ಅಂತ ಭ್ರಷ್ಟರು, ಡಕಾಯಿತರು, ರೌಡಿಗಳು, ಕೊಲೆಗಾರರು. ವಿವೇಕನಗರ ಪೊಲೀಸರು ಕೊಲೆನೇ ಮಾಡಿದ್ದಾರೆ. 3 ದಿವಸ ಅವನನ್ನ ಒಡೆದು ಬಡ್ದು ಅವನ್ನ ಕಸ್ಟಡಿಲೇ ಸಾಯಿಸಾಕವ್ರು. ಯಾರೋ ದರ್ಶನ್ ಅಂತೆ, ದರ್ಶನ್ ಅನ್ನೋ ಹುಡುಗನ್ನ ಏನೋ ವಿವೇಕನಗರ ಪೊಲೀಸರು ಸಾಯಿಸೇ ಹಾಕಿದ್ದಾರೆ. ಅಲ್ರಿ, ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಆವತ್ತು ಬ್ರಿಟಿಷರು, ಇವತ್ತು ಭ್ರಷ್ಟರು ನಮ್ಮನ್ನ ಆಡಳಿತ ಮಾಡ್ತಾ ಇದ್ದಾರೆ. ಅವನ್ ಯಾರೋ ಇನ್ನೊಬ್ಬ ಮಲ್ಲಿಕಾರ್ಜುನ ಅಂತೆ, ವಿಜಯನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವನು 2 ಸತಿ ಪೊಲೀಸ್ ಎಕ್ಸಾಮ್ ಬರೆದು ಫೇಲ್ ಆಗಿದ್ದಂತೆ. ಅವನೇನ್ ಮಾಡವನೆ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ವಸೂಲಿಗೆ ಹೇಳ್ದವನೆ. ಎಲ್ಲ ಈಗ ಪೊಲೀಸ್ ಆದ್ಮೇಲೂ ಕೂಡ ಪೊಲೀಸರು ವಸೂಲಿ ಮಾಡ್ತಾ ಇರೋದು. ಅವನು ಪೊಲೀಸ್ ಆಗಿ ಸೆಲೆಕ್ಟ್ ಆಗಿಲ್ಲ ಅಂತೆ. ಹಂಗೇನ್ ಮಾಡವನೆ, ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಹೆಂಗಿರು ಎಲ್ಲ ಗೊತ್ತಿತ್ತಲ್ಲ, ಅವ್ನ್ ಗೊತ್ತಾಗಿದೆ ಈ ಪೊಲೀಸರು ಕಳ್ಳರು ಅಂತೇಳಿ. ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಕಲಿ ಪೊಲೀಸ್ ಅಂತ ಹೇಳಕ್ಕಾಗಲ್ಲ, ಪೊಲೀಸಿಂದ ಪ್ರೇರೇಪಣೆ ಪಡೆದು ಪೊಲೀಸ್ ಇಲಾಖೆ ಸೇರಕ್ ಆಗ್ದಿರಾ, ಸೆಲೆಕ್ಟ್ ಆಗ್ದಿರಾ, ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ವಸೂಲಿ ದಂಧೆ ಮಾಡ್ತಾ ಇದ್ದಂತ ನಕಲಿ ಪೊಲೀಸನ್ನ ಹಿಡಿದ್ರೆ, ಕೇಳಿದ್ರೆ ಅವನು ಕೂಡ ಸೆಲೆಕ್ಟ್ ಆಗಿರ್ಲಿಲ್ಲ ಅಂತೆ. ಬೇಜಾರು ಮಾಡ್ಕೊಂಡು 2 ಸತಿ ಎಕ್ಸಾಮ್ ಬರ್ದವನೆ. ಮೋಸ್ಟ್ಲಿ ದುಡ್ಡು ಇರ್ಲಿಲ್ಲ ಅನ್ಸುತ್ತೆ ಅವನ ಹತ್ರ. ಲಂಚ ಕೊಟ್ಟಿದ್ರೆ ಆಗ್ಬಿಡ್ತಾ ಇತ್ತ, ಮೋಸ್ಟ್ಲಿ ಲಂಚಕ್ಕೆ ದುಡ್ಡು ಇರ್ಲಿಲ್ಲ ಅನ್ಸುತ್ತೆ. ಹಂಗೇನ್ ಮಾಡವನೆ, ಹೆಂಗಿರು ನಾನು ಪೊಲೀಸ್ ಆಗಿಲ್ಲ ಬಿಡು, ಹೆಂಗಿರು ಪೊಲೀಸರು ಕಳ್ತನ ಲಂಚ ತಾನೆ ಮಾಡ್ತಾ ಇರೋದು ಅಂತೇಳಿ ಅವನು ಒಂದು ಯೂನಿಫಾರ್ಮ್ ತಗಲಾಕೊಂಡು ವಿಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅವನು ದಂಧೆಗೆ ಇಳಿದವನೆ. ಅವನನ್ನ ಈ ಪೊಲೀಸರು ಹಿಡಿದ್ಬಿಟ್ಟು ನಾವು ನಕಲಿ ಪೊಲೀಸ್ ಹಿಡಿದ್ವಿ ಅಂತ. ಲೇ, ನೀವು ಅಸಲಿ ಪೊಲೀಸರು ಮಾಡ್ತಾ ಇರೋದು ಬೇರೆ ಏನೂ ಅಲ್ಲ, ಬರೀ ಲೂಟಿ, ಗಲಾಟೆ, ದಂಧೆ, ಲಾಡಿ ಬಿಚ್ಚೋದು, ಹೆಣ್ಮಕ್ಳನ್ನ ಮಂಚಕ್ಕೆ ಕರಿಯೋದು, ವಿವೇಕನಗರ ಪೊಲೀಸವ್ರ ತರ FIR ಮಾಡ್ದಿರ ಕಸ್ಟಡಿ ತಗೊಂಡು ಸಾಯಿಸಾಕೋದು, ಕೊಲೆ ಮಾಡೋದು, ಡ್ರಗ್ಸ್ ಮಾರೋದು, ಚಿನ್ನ ಲೂಟಿ ಮಾಡೋದು, ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡ್ಕೊಡೋದು. ಏನ್ ಬಿಟ್ಟವ್ರೆ ಕರ್ನಾಟಕದಲ್ಲಿ ಪೊಲೀಸರು? ಇಂಥ ಪೋಲಿ ಕೆಲಸ, ಇಂಥ ಡಕಾಯಿತಿ, ಇಂಥ ಕಳ್ಳತನ ಮಾಡಿಲ್ಲ ಅಂತಿಲ್ಲ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಯಾಕೆ ಅಂತಂದ್ರೆ 3 ಬಿಟ್ಟವ್ರೆ ಅವರು. ಆ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಬಂದಿದೆ. ನಾವ್ ಏನ್ ಹೇಳೋಣ ಬ್ರದರ್, ಯಥಾ ರಾಜ ತಥಾ ಪ್ರಜಾ. ನಟ್ಟು ಬೋಲ್ಟು ಟೈಟ್ ಮಾಡೋ ಡೆಪ್ಯೂಟಿ CM DK ಶಿವಕುಮಾರ್ಗೆ ತಕ್ಕ ಶಿಷ್ಯಂದ್ರು ಏನೋ ಈ ಪೊಲೀಸ್ ಇಲಾಖೆ. ನೋಡ್ರಿ, CM ಆಗಿರ್ಬೋದು, ಡೆಪ್ಯೂಟಿ CM ಆಗಿರ್ಬೋದು, ಈ ಪೊಲೀಸವ್ರು ಮಾಡ್ತಾ ಇರೋಂತ ಲಂಚಾವತಾರ ಲೂಟಿಗೆ ಯಾರಾದ್ರೂ ಎಕ್ಸ್ಪ್ಲನೇಷನ್ ಕೊಡ್ತಾರ? ಯಾರು ಕೊಡಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಯೋಗ್ಯತೆನೇ ಇಲ್ಲ. ಯಥಾ ರಾಜ ತಥಾ ಪ್ರಜಾ. ಲೂಟಿ ಮಾಡ್ತಾರಂತ ಪೊಲೀಸರಿಗೆ ಒಳ್ಳೆ ಡೆಪ್ಯೂಟಿ CM ಧಮ್ಕಿ ಹಾಕೋದು, ರೌಡಿ ತರ ಮಾತಾಡೋದು, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋದು, ಮರ್ಯಾದಿಲ್ದರ ಮಾತಾಡೋದು. ಇಂಥ ಡೆಪ್ಯೂಟಿ CMಗೆ ಒಳ್ಳೆ ಶಿಷ್ಯಂದು ಸಿಕ್ಕಾಕಣವ್ರೆ. ಏನ್ ಮಾಡೋದು? ನಿಮ್ ಮನೆ ಬರ ಇನ್ನ ಒಂದ್ 2 ವರ್ಷ ಅನುಭವಿಸ್ರಿ. 2028ಕ್ಕೆ ಏನಾದ್ರೂ ಒಂದು ಕ್ರಾಂತಿ ಗಿಂತಿ ಆಗಿ ಇವ್ರಿಗೆಲ್ಲ ವಾಂತಿ ಮಾಡಿಸೋ ಅಂತ ಒಬ್ಬ CM ಬೇಕಾಗಿದೆ. ಕರ್ನಾಟಕಕ್ಕೆ ಒಂದು ವಾಂತಿ ಮಾಡಿಸ್ಬೇಕು, ಈ ಭ್ರಷ್ಟರಿಗೆಲ್ಲ ವಾಂತಿ ಮಾಡಿಸ್ಬೇಕ್ರಿ. ಅಂತ CM, ಅಂತ MLAಗಳು ಬೇಕಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ನೀವೆಲ್ಲ ಸಹಕಾರ ಕೊಟ್ರೆ ನಮ್ಮಂತ ಯಾರು ನಿಂತ್ಕೊಂಡು ಅಟ್ಲೀಸ್ಟ್ ಗೆದ್ದು ಈ ಕರ್ನಾಟಕಕ್ಕೆ ಒಂದು ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಒಂದು ಪ್ರಯತ್ನ ಬೀಳ್ತೀವಿ ಅಂತ ಹೇಳ್ತಾ, ಅಲ್ಲಿವರೆಗೂ ಈ ಪೊಲೀಸರ ಉಪಟಳವನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡ್ರಿ, HAL ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏನೋ ಪಾರ್ಟಿ ಗಿಟಿ ಮಾಡ್ಕೊಂಡು ಈ ಟೆನ್ಷನ್ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಏನೋ ಒಂದು ಪಾರ್ಟಿ ಮಾಡ್ತಾ ಇದ್ರೆ, ಅಲ್ಲಿ ಹೋಗಿ ಕುಡಿಯೋ ನೀರಲ್ಲಿ ಇವರು ಅಲ್ಲಾಡಿಸಿ ಒಂದು ಹೆಣ್ಮಗಳು ವೈಷ್ಣವಿ ಮೇಲಿಂದ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅವಳು ಬದುಕ್ತಾಳೋ ಸಾಯ್ತಾಳೋ ಗೊತ್ತಿಲ್ಲ. ಒಟ್ನಲ್ಲಿ ಪೊಲೀಸ್ ಇಲಾಖೆಗೆ ಕಾಸ್ ಅಲ್ಲಿ ನೋಡು ಕಾಸ್, ಇಲ್ಲಿ ನೋಡು ಕಾಸ್ ಇದ್ರೆ ಏನು ಬೇಕಾರೆ ಮಾಡ್ತಾರೆ ಅಂತ ಹೇಳುತ್ತಾ
ಒಟ್ಟಲ್ಲಿ ನಿಮಗೆ ಮಾನ ಮರ್ಯಾದೆ ಏನು ಇಲ್ಲ ಬಿಡ್ರ. ನಾನು ಹೇಳ್ತಾ ಇದ್ದೇನೆ ಗೊತ್ತಾ, ಒಬ್ಬ ನಿಷ್ಠಾವಂತ ಅಡ್ವೊಕೇಟು ಈ ಭ್ರಷ್ಟ ಪೊಲೀಸರಿಗೆ ಕ್ಯಾಕರಿಸಿ ಉಗಿತಾ ಇರೋದು, ನಿಮಗೆ ಮಾನ ಮರ್ಯಾದೆ ಏನು ಇಲ್ರ ಬಿಡೋ. ಓಕೆ, ಯಾಕೆ ಅಂತಂದ್ರೆ ಬರೀ ಗಲೀಜು ಗೊಬ್ಬರ ತಿನ್ಕೊಂಡೆ ಬದುಕೋ ಅಂತ ನಿಮ್ಮಂತ ಕಾಕಿ ಪಡೆಗಳನ್ನ ನಿಜವಾಗ್ಲೂ ಏನ್ ನೀವು ಪೊಲೀಸರಲ್ಲ ಕಣಾಲಿ, ನೀವುಗಳು ಪೋಲಿಗಳು. ಹುಡುಕಿದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು 10% ಇರ್ಬೋದು ಅಷ್ಟೇ, ಒಂದು 10% ಒಳ್ಳೆಯವ್ರು ಇರ್ಬೋದು, ಅವರು ಸೈಲೆಂಟ್ ಆಗವ್ರೆ. ನೀವೆಲ್ಲ ಲೂಟಿಕೋರರು, ಡಕಾಯಿತರು, ಕಳ್ಳರು, ಕೊಲೆ ಮಾಡೋರು, ಲಾಡಿ ಬಿಚ್ಚೋರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರಿಯೋರು, ಇಂಥ ಬೇವರ್ಸಿ ಬಾಳಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗಿ ತೊಲಗ್ರೋ. ಹಿಂಗೇನ್ ಹೇಳಕ್ಕಾಗುತ್ತೆ ನನ್ನ ಕೈಯಲ್ಲಿ? ಯಾಕೆ ಅಂತಂದ್ರೆ ರಾಜ್ಯ ಸರ್ಕಾರ ಅಂತೂ ಮೌನ, ಹೋಮ್ ಮಿನಿಸ್ಟರ್ ಮೌನ, ಸಿಎಂ ಮೌನ, ಡೆಪ್ಯೂಟಿ ಸಿಎಂ ಧಮ್ಕಿ ಹಾಕುವಂತ ಡೆಪ್ಯೂಟಿ ಸಿಎಂ. ಇನ್ನು ಅಂತ ಡೆಪ್ಯೂಟಿ ಸಿಎಂ ಇದ್ರೆ ಲೂಟಿಕೋರ ಪೊಲೀಸರು ಇದ್ದೇ ಇರ್ತಾರೆ. ಏನೋ ನಿಮ್ ಮನೆ ಬರ ಅನುಭವಿಸ್ಕೊಳ್ಳಿ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಉದ್ದೇಶ ಇಷ್ಟೇ, ನಮ್ಗೆ ಸಮಾಜ ಇರೋದಲ್ಲಿ ಚೆನ್ನಾಗಿರ್ಬೇಕು, ಅದಕ್ಕೆ ಒಂದು ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು.